ಜೊತೆ ಕಾದಾಟದಲ್ಲಿ ಅರ್ಜುನ ವೀರಮರಣ. ಕಾವಾಡಿಗರ ಮೊಬೈಲ್ನಲ್ಲಿ ಕಾದಾಟದ ಕೊನೆ ಕ್ಷಣದ ದೃಶ್ಯ ಸೆರೆಯಾಗಿದೆ. ಕಾದಾಟದ ವೇಳೆ ಅರ್ಜುನನ ಮೇಲೆ ಕುಳಿತಿದ್ದ ಕಾವಾಡಿಗ. ಕಾಡಾನೆ ಜೊತೆ ಕಾದಾಟದಲ್ಲಿ ಅರ್ಜುನ ವೀರಮರಣ. ಕಾವಾಡಿಗನ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕಾದಾಟದ ಕೊನೆ ಕ್ಷಣದ ದೃಶ್ಯ. ಕಾದಾಟದ ವೇಳೆ ಅರ್ಜುನನ ಮೇಲೆ ಕಾವಾಡಿಗ ಕೂತಿದ್ದ. ಸಾಕಾನೆಯ ಮೇಲೆ ಕೂತು ಅರವಳಿಕೆ ಮದ್ದು ಕೊಡೋದ್ರ ಬಗ್ಗೆ ಚರ್ಚೆ. ಮದದಲ್ಲಿದೆ, ಇಂಜೆಕ್ಷನ್ ಹೊಡೆಯೋಣ ಅಂತ ಡಾಕ್ಟರ್ ರಮೇಶ್ ಹೇಳ್ತಾರೆ. ಸಣ್ಣ ಆನೆ ಅರವಳಿಕೆ ಹೊಡೆಯೋದು ಬೇಡ ಅಂತ ವೈದ್ಯ ರಮೇಶ್ ಹೇಳ್ತಾರೆ. ಸರಿಯಾಗಿ ಕಾಡಾನೆಯನ್ನ ಅರಣ್ಯ ಸಿಬ್ಬಂದಿ ಗುರುತಿಸಿಲ್ಲ. ಕಾಡಾನೆ ಗುಂಪು ಹುಡುಕ್ತಾ ಇದ್ದಾಗ ಒಂಟಿ ಸಲಗ ಕಾಣಿಸಿಕೊಂಡಿದೆ. ಅರ್ಜುನನ ಮೇಲೆ ಕಿಲ್ಲರ್ ಕಾಡಾನೆ ಅಟ್ಯಾಕ್ ಮಾಡುವಂತಹ ವಿಡಿಯೋ ಕಾವಾಡಿಗನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕಾಡಾನೆ ಜೊತೆಗಿನ ಕಾದಾಟದಲ್ಲಿ ಅರ್ಜುನ ವೀರಮರಣ. ರಾಜ್ಯವೇ ಈಗ ಕಾವಾಡಿಗನ ಮೊಬೈಲ್ನಲ್ಲಿ ಕಾದಾಟದ ಕೊನೆ ಕ್ಷಣದ ದೃಶ್ಯ ಸರಿಯಾಗಿದೆ. ಚಿಕ್ಕದನ್ಸುತ್ತಿದ್ದು ಸಣ್ಣನೆ ಕಣೋದು ರಂಜನ್, ಇದು ಚಿಕ್ಕದು ಇದ್ಬೇಡ. ಇಲ್ಲ ಇದನ್ನು ಅದನ್ನು ಮದ ಇದೆ ಸರ್. ಒಂದೇ ತೆಂಜೆ ತಗೋ ಹೊಡಿತೀನಿ. ಇದೇ ಹೊಡಿತೀನಿ ಬಿಡು. ಬರ್ಲಿ ಬರ್ಲಿ ಬಿಡು ರಂಜನ್, ಬರ್ಲಿ ಬರ್ಲಿ ಇಲ್ಲೇ ಹೊಡಿತೀನಿ ಬಿಡು. ಇಲ್ಲೇ ಬರ್ಲಿ 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 ಬಿಡು. ಬರ್ಲಿ 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 ಹಿಂಗ ಬರ್ತಾರೆ. ಏ ಕಾಲಲ್ಲಿ ಹಾನಿ ಇಲ್ಲ ಐತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದು ಕಾವಾಡಿಗನ ಮೊಬೈಲ್ನಲ್ಲಿ ಸೆರೆಯಾದಂತಹ ದೃಶ್ಯ. ಇದು ಅರ್ಜುನನ ಕಾದಾಟದ ಕೊನೆ ಕ್ಷಣದ ದೃಶ್ಯ. ರಂಜನ್, ಇದು ಚಿಕ್ಕದು ಇದ್ಬೇಡ. ಅಲ್ಲಿ ವೈದ್ಯ ಮತ್ತು ಕಾವಾಡಿಗನ ನಡುವೆ ಕಾನ್ವರ್ಸೇಷನ್ ಕೇಳಿಸ್ಕೋಬಹುದು ನೀವು ಆ ವಿಡಿಯೋದಲ್ಲಿ. ಸಾಕಾನೆಯ ಮೇಲೆ ಕೂತು ಅರವಳಿಕೆ ಮದ್ದು ಕೊಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮದದಲ್ಲಿದೆ, ಇಂಜೆಕ್ಷನ್ ಹೊಡೆಯೋಣ ಅಂತ ಡಾಕ್ಟರ್ ರಮೇಶ್ ಹೇಳ್ತಾರೆ. ಸಣ್ಣ ಆನೆ ಅರವಳಿಕೆ ಹೊಡೆಯೋದು ಬೇಡ ಅಂತ ಹೇಳಲಾಗುತ್ತೆ. ಅರಣ್ಯ ಸಿಬ್ಬಂದಿ ಸರಿಯಾಗಿ ಕಾಡಾನೆಯನ್ನ ಗುರುತಿಸದೇ ಇರೋದು ಈ ಅವಾಂತರಕ್ಕೆ ಕಾರಣವಾಯ್ತಾ? ಕಾಡಾನೆ ಗುಂಪನ್ನ ಹುಡುಕ್ತಾ ಇದ್ದಾಗಲೇ ಕಾಣಿಸಿಕೊಂಡಿದ್ದು ಈ ಒಂಟಿ ಸಲಗ. ಅರ್ಜುನನ ಮೇಲೆ ಈ ಕಿಲ್ಲರ್ ಕಾಡಾನೆ ಅಟ್ಯಾಕ್ ಮಾಡುತ್ತೆ. ಆ ವಿಡಿಯೋ ಕೂಡ ಸರಿಯಾಗಿದೆ. ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅರ್ಜುನ ಸಾವು ಪ್ರಕರಣ. ಅರ್ಜುನನ ಮೇಲಿದ್ದ ವನ್ಯಜೀವಿ ವೈದ್ಯ ಡಾಕ್ಟರ್ ರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ 4ರಂದು ಏನಾಯ್ತು ಅನ್ನೋದನ್ನ ವೈದ್ಯ ರಮೇಶ್ ಬಿಚ್ಚಿಟ್ಟಿದ್ದಾರೆ. ವೈದ್ಯ ರಮೇಶ್, ಮಾವುತ ವಿನು ಸೇರಿದಂತೆ 3 ಆನೆಯ ಮೇಲಿತ್ತು. 2 ಆನೆಗಳ ಸೆರೆಗೆ ಟಾರ್ಗೆಟ್ ಫಿಕ್ಸ್ ಆಗಿತ್ತು. ಕಾಡಿನ ಒಳಗಡೆ ಎಂಟ್ರಿ ಆದಾಗ 1 ಆನೆಯ ಗುಂಪು ಕಂಡಿದೆ. ಏಕಾಏಕಿ ಅರ್ಜುನನ ಮೇಲೆ ಆನೆ ದಾಳಿ ಮಾಡುತ್ತೆ. ದಾಳಿ ಆಗ್ತಾ ಇದ್ದಂತೆ ನನ್ನ ಕೈಯಲ್ಲಿದ್ದ ಅರವಳಿಕೆ ಟ್ರಿಗರ್ ಆಗಿ ಫೈರ್ ಆಗಿದೆ. ಆಕಾಶದ ಕಡೆಗೆ ಹಾರಿ ಕೆಳಗೆ ಬೀಳುವಾಗ ಪ್ರಶಾಂತ್ ಕಾಲಿಗೆ ಬಿದ್ದಿದೆ. ನಾವು ಬರ್ತಾ ಇದ್ದಂತೆ 2 ಆನೆಗಳ ನಡುವೆ ಕಾದಾಟ ಶುರುವಾಗಿತ್ತು. ನಾನು ಮತ್ತೊಂದು ಸುತ್ತು ಅರವಳಿಕೆ ಲೋಡ್ ಮಾಡಿ ಕಾಡಾನೆ ಕುಡಿದೆ. ಅಷ್ಟೊತ್ತಿಗೆ ಕಾದಾಟದಲ್ಲಿದ್ದ ಅರ್ಜುನ ಗಂಭೀರವಾಗಿ ಗಾಯವಾಗಿ ಬಿದ್ದಿದ್ದ. ಯಾವುದೇ ಕಾರಣದಿಂದ ಅರ್ಜುನನ ಕಾಲಿಗೆ ಗುಂಡೇಟು ಬಿದ್ದಿಲ್ಲ. ಕಾರ್ಯಾಚರಣೆ ತಂಡದಲ್ಲಿ ಇದ್ದಂತಹ ಯಾರ ಬಳಿಯೂ ಕೂಡ ಬಂದೂಕಿರಲಿಲ್ಲ. ಕಾರ್ಯಾಚರಣೆ ವೇಳೆ ಯಾವುದೇ ಲೋಪ ಆಗಿಲ್ಲ ಅಂತ ಡಾಕ್ಟರ್ ರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕಾಡು ಒಳಗಡೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಾಗ ನಮಗೆ ಫಸ್ಟ್ ಒಂದು ಗುಂಪು ಕಾಣುತ್ತೆ ಆನೆದು. ಅದರಲ್ಲಿ 6ರಿಂದ 7 ಆನೆ ಇರುತ್ತೆ. ಬಟ್ ಅದರಲ್ಲಿ ಫೀಮೇಲು ಮರಿ ಆ ಥರ ಇರುತ್ತೆ. ಇನ್ನೊಂದು ಸಣ್ಣ ಟಸ್ಕರ್ ಇರುತ್ತೆ. ಬಟ್ ಅದು ನಮ್ಗೆ ಏನು ಐಡೆಂಟಿಫೈ ಕೊಟ್ಟಿರ್ತಾರಲ್ಲ ಟಾರ್ಗೆಟ್ ಎಲಿಫೆಂಟ್ ಅದಿರಲ್ಲ. ಸೊ ಸ್ವಲ್ಪ ದೂರ ಮುಂದೆ ಹೋಗ್ತೀವಿ. ಒಂದು ಸ್ವಲ್ಪ ದೂರ ಒಂದು 300-400 ಮೀಟ್ರ್ ಹೋಗ್ತೀವಿ. ಅಲ್ಲೊಂದು ಆನೆ ಕಾಣುತ್ತೆ. ಸೊ ಆನೆ ಹೆಂಗೆ ಅಂತಂದ್ರೆ ಒಂದು ಗುತ್ತಿ, ಸೇಮ್ ಈ ಫಾರೆಸ್ಟ್ ನೋಡಿದ್ರೆ ಗುತ್ತಿಲಿ ನಿಂತಿರುತ್ತೆ. ಓನ್ಲಿ ಬ್ಯಾಕ್ ಸೈಡ್ ಅಷ್ಟೇ ಕಾಣ್ತಿರುತ್ತೆ ನಮಗೆ. ಸೊ ಅದು ನಮಗೇನು ಫಸ್ಟ್ ಬಿಫೋರ್ ಡಾಟ್ ಮಾಡೋಕ್ಕೆ ಮುಂಚೆ ನಮ್ಮದು ಎಸ್ ಡಾಕ್ಟ್ರಾಗಿ ನಮ್ಮ ಕರ್ತವ್ಯ ಏನಿರುತ್ತೆ ಅಂದರೆ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕಿರುತ್ತೆ. ಇವ್ರು ಕೊಟ್ಟಿರೋ ಟಾರ್ಗೆಟ್ ಎಲಿಫೆಂಟ್ ಇದೇನಾ, ಅಥವಾ ಫೀಮೇಲಾ, ಅಥವಾ ಮರೀನಾ, ಹೆಣ್ಣಾನೆನಾ, ಗಂಡಾನೆನಾ ಅನ್ನೋದು.
ಸೊ ನಮಗೆ ಮುಖ ಏನು ಕಾಣ್ತಿರೋ ಒಂದು ಬ್ಯಾಕ್ ಸೈಡ್ ಪೋರ್ಷನ್ ಅಷ್ಟೇ ಕಾಣ್ತಿರುತ್ತೆ. ಅದಾದ್ಮೇಲೆ ನಾವೇನು ಮಾಡ್ತೀವಿ, ಆ ಆನೆನ ಇರ್ಬೋದು ಅಂತೇಳಿ ಎಲ್ಲರೂ ಕವರ್ ಮಾಡ್ತೀವಿ, ಸುತ್ತಾಕ್ತೀವಿ. ಪ್ರಶಾಂತ್ ಆನೆ, ಸುಗ್ರೀವ, ಧನಂಜಯ, ಅಶ್ವತ್ಥಾಮ ಎಲ್ಲ ಆನೆಗಳು ಸೇರಿ ಕರ್ನಾಟಕ ಭೀಮ ಎಲ್ಲ ಕವರ್ ಮಾಡ್ತೀವಿ. ಕವರ್ ಮಾಡಿದ್ಮೇಲೆ ಆ ಆನೆ ನಮಗೆ ನನ್ನ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾನು ಅವಾಗ ರಂಜನ್ಗೆ, ಅದಕ್ಕೆ ಮುಂಚೆ ನನಗೇನು ಅನಿಸ್ತಿರುತ್ತೆ, ನೋಡಿದ ತಕ್ಷಣ ನಮಗೆ ಆನೆ ಕುಳ್ಳಕ್ಕಿರುತ್ತೆ. ಅಂದರೆ ನಮ್ಮ ಅರ್ಜುನಿಗಿಂತ ಅಂಥ ದೊಡ್ಡ ಆನೆ ಅಲ್ಲ ಇದು, ಕುಳ್ಳಾನೆನೇ ಇತ್ತು. ಮತ್ತು ಇದು ಪೊದೆಯಲ್ಲಿ ಕಾಣ್ತಿರ್ಲಿಲ್ಲ ಮುಖ ನಮಗೆ. ಸೊ ಅದು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ರಂಜನ್ಗೆ ಹೇಳ್ತೀನಿ, ರಂಜನ್ ಇದು ನನ್ನ ಕಡೆಗೆ ಬರ್ತೀವಿ, ನಾನೇ ಹೊಡಿತೀನಿ, ನೀನು ವೆಯ್ಟ್ ಮಾಡು. ಯಾಕಂದರೆ ಅವ್ರಿಗೆ ಕಡಿಮೆ ಡೋಸ್ ಕೊಟ್ಟಿರ್ತೀವಿ ನಾವು. ಸೊ ನಾವು ಆನೆಗೆ ತಕ್ಕನಾಗೆ ಅರವಳಿಕೆ ಮುದ್ದು ನೀಡಬೇಕಿರುತ್ತೆ. ದೊಡ್ಡ ಆನೆಗೆ ಸಣ್ಣ ಆನೆದು ದೊಡ್ಡ ಇದಕ್ಕೆ ಉಲ್ಟಾ ಹೊಡಿಯೋಕ್ಕಾಗಲ್ಲ. ಸೊ ಇದು ಬರ್ತಿದ್ದಂಗೆ ನಾನೇನು ಮಾಡ್ತೀವಿ, ನಮಗೆ ಇಲ್ಲಿ ಮೇನ್ ಪಾಯಿಂಟ್ ಏನಂತಂದರೆ ಒಂದು ಡಾಟ್ ಮಾಡಬೇಕು ಅನ್ನೋದು ಒಂದು ಕಲೆ. ಡಾಟಿಂಗ್ ಹೆಂಗೆ ಅಂತಂದರೆ, ಈಗ ಆನೆಗೆ ನಾವು ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಮಾತ್ರ ಡಾಟ್ ಮಾಡಬೇಕಿರುತ್ತೆ. ಓನ್ಲಿ ಶೋಲ್ಡರ್ಗೆ, ನೆಕ್ಕು, ತೈ ಅಥವಾ ತೊಡೆ ಹತ್ರ ಹೊಡಿಬೇಕಿರುತ್ತೆ. ಇಲ್ಲೇನಾಗುತ್ತೆ, ಆನೆ ನಮಗೆ ಗೊತ್ತಿರೋದ್ರಿಂದ ಮತ್ತೆ ಒಂದು ಸಣ್ಣ ಕಡ್ಡಿ ಅಡ್ಡ ಬಂದ್ರೂ ಆನೆ ಕನ್ಫರ್ಮ್ ಆದಮೇಲೆ ಡಾಟ್ ಮಾಡಿದ ಕಡ್ಡಿಗೆ ಏನಾದ್ರು ಬಿತ್ತು ಅಂದರೆ ಡ್ರಗ್ ರಿಲೀಸ್ ಆಗಿ ವೇಸ್ಟ್ ಆಗುತ್ತೆ. ಸೊ ನಮಗೆ ಆನೆ ಕೂಡ ನೀಟಾಗಿ ಕಾಣಬೇಕು ಹೊಡಿಯೋದಕ್ಕೆ. ನಾನೇ ಬರ್ತಿದ್ದಾಗ ನಾನೇನು ಮಾಡ್ತೀನಿ, ಪ್ರೆಷರ್ ಸೆಟ್ ಮಾಡಿರ್ತೀನಿ ನಮ್ಮ ಗನ್ಗೆ. ಬೇಸ್ಡ್ ಆನ್ ಪ್ರೆಷರ್ ಮೇಲೆ ಅದು ಇಂಜೆಕ್ಟ್ ಆಗುತ್ತೆ ಡ್ರಗ್ಗು ಬಿದ್ದ. ಸೊ ಇದನ್ನು ನಾವು ಪ್ರೆಷರ್ ಸೆಟ್ ಮಾಡಿ ಸೇಫ್ಟಿ ಬಟನ್ ಕೂಡ ಆನ್ ಮಾಡಿರ್ತೀನಿ ನಾನು. ನನ್ನ ಕಡೆಗೆ ಬರ್ತಿದ್ದಂಗೆ ಆನೆ ಹತ್ರ ಬರ್ತಿದ್ದಂಗೆ ಏನಾಗುತ್ತೆ, ಅದು ಮುಖ ಎತ್ಕೊಂಡು ಬರ್ತಿರುತ್ತೆ. ಸೊ ಮುಖ, ಹೊಟ್ಟೆ ಅಥವಾ ಚೆಸ್ಟ್ ಕ್ಯಾವಿಟಿ, ಟ್ರಂಕ್ ರೀಸನ್ಗೆ ಆನೆಗೆ ಏನಾದ್ರು ಹೊಡೆದ್ರೆ ಆನೆ ಜೀವಕ್ಕೆ ತೊಂದರೆ. ಸೊ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಡೈರೆಕ್ಟ್ ಫೋರ್ ಹೆಡ್ಗೆ ಹೊಡೆಯೋಕ್ಕಾಗಲ್ಲ ಮುಖಕ್ಕೆ. ಸೊ ಆನೆ ಬರ್ತಿದ್ದಂಗೆ ಏನಾಗುತ್ತೆ, ಆದರೂ ಕೂಡ ನಾನು ರೆಡಿ ಇರ್ತೀನಿ. ಯಾಕಂದರೆ ಸ್ವಲ್ಪ ಶೋಲ್ಡ್ರ್ ಸಿಕ್ಕಿದ್ರೂ ಡಾಟ್ ಮಾಡೋಕ್ಕೆ ಪ್ರಿಪೇರ್ ಆಗಿರ್ತೀನಿ. ಆದರೆ ಏಕಾಏಕಿ ಏನು ಮಾಡುತ್ತೆ, ಇದು ಬಂದು ನಮ್ಮ ಮೇಲೆ ರಬ್ಬಂತ ಬಿದ್ದುಬಿಡುತ್ತೆ. ಬಿದ್ದ ತಕ್ಷಣ ಅರ್ಜುನನ ಮೇಲೆ ನಾವು ಇದ್ದವರೆಲ್ಲ ಸೈಡಿಗೆ ಬಿದ್ದೋಗ್ತೀವಿ. ನೆಲಕ್ಕೆ ಬೀಳಲ್ಲ. ಎಡಗೈಲಿ ಹಗ್ಗ ಇಟ್ಕೊಂಡಿರ್ತೀನಿ, ಬಲಗೈಲಿ ಗನ್ ಇರುತ್ತೆ, ಸೇಫ್ಟಿ ಬಟನ್ ಆನ್ ಆಗಿರುತ್ತೆ, ಓನ್ಲಿ ಫೈರ್ ಮಾಡ್ಬೇಕಷ್ಟೇ ಇರುತ್ತೆ ನಾನು. ಸೊ ಆ ಬಟನ್ ಆ ಕೈಲೇ ಇರುತ್ತೆ. ಆನೆ ಬಂದು ಹೊಡೆದ ತಕ್ಷಣ ನಾವೆಲ್ಲರೂ, ವಿನು, ನಾನು, ಗುಂಡ ಎಲ್ಲ ಬಲಗಡೆಗೆ ಉಳ್ಕೊಳ್ತೀವಿ. ಉಳ್ಕೊಂಡ ತಕ್ಷಣ ಏನಾಗುತ್ತೆ, ಇದು ಆನೆ ಆ ಜಗಳದಲ್ಲಿ ಏನಾಗುತ್ತೆ, ಇದು ನನಗೆ ಆಟೋಮೆಟಿಕ್ ಪ್ರೆಸ್ ಆಗಿರುತ್ತೆ. ಇದು ಪ್ರೆಸ್ ಆದ ತಕ್ಷಣ ಏರಲ್ಲಿ ಹೋಗಿ ಮತ್ತೆ ಲ್ಯಾಂಡ್ ಆಗ್ಬೇಕಾದ್ರೆ ಬಲಗಡೆ ಪ್ರಶಾಂತ್ ಆನೆಗೆ ಬಿದ್ದಿರುತ್ತೆ. ಅದು ನನಗೆ ಮಾಹಿತಿ ಗೊತ್ತಿರಲ್ಲ. ಸೊ ಇದು ನಮ್ದು 5 ನಿಮಿಷ ಜಗಳ ನಡೆಯುತ್ತೆ. ನಾನು ಅರ್ಜುನನ ಮೇಲೆ ನಿಲ್ತೀನಿ, ಗಾಲಾಟಿ ಎಲ್ಲ ಆಗುತ್ತೆ, ಏರ್ ಫೈರ್ ಎಲ್ಲ ಮಾಡ್ತಾರೆ, ಆನೆ ಓಡುತ್ತೆ. ಅಲ್ಲಿಂದ ಓಡಾದ್ಮೇಲೆ ಏನಾಗುತ್ತೆ, ಮತ್ತೆ ಆನೆನ ವಾಪಸ್ ತಗೊಳ್ತೀವಿ ನಾವು ಅರ್ಜುನನ ತಗೊಂಡು ನಂದು ಸೊಂಟದ ಬಿಲ್ಟ್ ಇರುತ್ತೆ, ಅದರಲ್ಲೆಲ್ಲ ಡ್ರಗ್ಸ್ ಎಲ್ಲ ಇರುತ್ತೆ, ರಿವರ್ಸಲ್, ಎಮರ್ಜೆನ್ಸಿ ಮೆಡಿಕೇಶನ್ಸ್ ಎಲ್ಲ. ಸೊ ಸೆಕೆಂಡ್ ಡಾಟ್ನ ಲೋಡ್ ಮಾಡ್ತಿರ್ತೀನಿ ನಾನು. ಸೆಕೆಂಡ್ ಡಾಟ್ ಲೋಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ರಂಜನ್ ನನಗೆ ಫೋನ್ ಮಾಡ್ತಾರೆ. ಒಂದ್ಸಲ ಮಾಡ್ತಾರೆ, ಎತ್ತಲ್ಲ. ಇನ್ನೊಂದ್ಸಲ ಮತ್ತೆ ಮಾಡಿದಾಗ, ಸರ್ ಇಲ್ಲಿ ಕಾಲ್ಗೆ ಸಿರಿಂಜ್ ಬಂದು ಬಿದ್ದೈತೆ, ಬೇಗ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.